ಪ್ರಯಾಗ್ರಾಜ್ನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಆದಂತಹ ಕಾಲ್ತುಳಿತ ಈಗ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ಅಂದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರು. ಬಹಳ ವಿನಮ್ರವಾಗಿ ಪ್ರತಿಯೊಬ್ಬರ ಬಳಿಯೂ ಕೂಡ ಮಾತನಾಡ್ತಾ ಇದ್ದಾರೆ ಪೊಲೀಸರು. ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ, ಡೈರೆಕ್ಷನ್ಗಳನ್ನ ತೋರಿಸ್ತಿದ್ದಾರೆ. ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಅಲ್ಲಿ ಬರುವ ಜನರ ಮುನ್ನುಗ್ಗುವ ಮನಸ್ಥಿತಿಯಿಂದಾಗಿ ಈ ಕಾಲ್ತುಳಿತ ಆಗಿರೋದು. ಬ್ಯಾರಿಕೇಡ್ಗಳನ್ನು ತಳ್ಳಿ ನೂಕಿ ಹೋಗ್ತಿದ್ದಾರೆ. ಹಾಗಾಗಿನೇ ಇನ್ಯಾವುದೇ ಹೆಚ್ಚಿನ ಅನಾಹುತ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತಿನ ಶಾಹಿ ಸ್ನಾನವನ್ನೇ ನಿಲ್ಲಿಸಿದ್ದಾರೆ, ರದ್ದು ಮಾಡಿದ್ದಾರೆ. ಇನ್ನೇನಿದ್ರೂ ಕೂಡ ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಯ ದಿನ ಸ್ನಾನಕ್ಕೆ ಅವಕಾಶ. ಪ್ರಯಾಗ್ರಾಜ್ನ ಸಂಗಮ ಘಟ್ಟ, ಆ ಪ್ರದೇಶದಲ್ಲಾದಂತಹ ದುರಂತ. ಮತ್ತೆ ಶಿವ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ತಾವೀಗ ಪ್ರಯಾಗ್ರಾಜ್ನಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಪಾಯಿಂಟ್ ಅಲ್ಲಿ ಇದ್ದೀರಿ? ಹೇಗಿದೆ ಅಲ್ಲಿ ಸಿಚುವೇಶನ್? ಈಗ ನಾವು ಸಂಗಮದ ಬಳಿ ಇದ್ದೇವೆ. ಬೆಳಗ್ಗೆ ಆಗಿದಂತ ಒಂದಷ್ಟು ಅಹಿತಕರ ಘಟನೆಯಿಂದ ಇವಾಗ ಇಡೀ ಆರ್ಮಿ ಫೋರ್ಸ್ ಆಗಿರ್ಬೋದು, ಪೊಲೀಸರು ಒಂದು ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಎಲ್ಲಾ ಕಡೆ ಕೂಡ ಒಂದೇ ಮಾಡಿದ್ದಾರೆ. ಒಂದು ಜನಗಳು ಒಂದು ಪ್ರದೇಶಗಳಿಂದ ಮೂವ್ ಆದ್ರೆ ಮತ್ತೊಂದು ಪ್ರದೇಶಗಳಿಂದ ಎಕ್ಸಿಟ್ ಮಾಡಿದ್ದಾರೆ. ಈಗ ವ್ಯವಸ್ಥೆ ಸಂಪೂರ್ಣವಾಗಿ ಹತೋಟಿಗೆ ಬಂದಿದೆ. ಅಂದ್ರೆ ಇದಕ್ಕೂ ಮುಂಚೆ ಆ ರೀತಿ ಇರ್ಲಿಲ್ವಾ? ಎಂಟ್ರಿ ಎಕ್ಸಿಟ್ ಎರಡೂ ಒಂದೇ ಕಡೆ ಇತ್ತಾ? ಇಲ್ಲ, ಮೊದಲೆಲ್ಲವೂ ತುಂಬಾ ಪರಿಸ್ಥಿತಿಗಳು ಅಥವಾ ಮತ್ತೆ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಬೆಳಗ್ಗೆ ಬಿರುಸ್ ಪ್ರಾರಂಭವಾಗಕ್ಕಿಂತ ಮುಂಚಿತವಾಗಿ ಅಂದ್ರೆ ಒಂದ್ 3 ಅಥವಾ 4 ಗಂಟೆಗೆ ತುಂಬಾ ಜನಕ್ಕೆ ಒಂದು ಭಾವನೆ ಇತ್ತು. ಅಂದ್ರೆ 10-15 ಕೋಟಿ ಜನ ಬರ್ತಾರೆ ಅಂತ ಒಂದು ಊಹೆ ಇರೋದ್ರಿಂದ ನಾವೆಲ್ಲರೂ ಬೇಗ ಹೋಗ್ಬೇಕು, ಸ್ನಾನವನ್ನ ಮಾಡ್ಬೇಕು ಅಂತ ಬ್ಯಾರಿಗೇಡ್ಗಳನ್ನ ನೂಕೊಂಡು ಒಂದು ಸೇತುವೆ ಇದೆ, ಸೇತುವೆ ಬಳಿ ಹೋಗಿದ್ದಾರೆ. ಅಲ್ಲಿ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಗಾಯಗಳು ಆಗಿದೆ, ಒಂದಷ್ಟು ಪ್ರಾಣ ಸಂಭವಗಳು ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಈಗ ಸಂಪೂರ್ಣ ಹತೋಟಿಗೆ ಬಂದಿದೆ. ಶಾಹಿ ಸ್ಥಾನದ ಒಂದು ಈ ಮೆರವಣಿಗೆ ಇತ್ತು, ಅದನ್ನು ರದ್ದು ಮಾಡಲಾಗಿದೆ. ಆದ್ರೆ ಭಕ್ತಾದಿಗಳಿಗೆ ಸ್ಥಾನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಭಕ್ತಾದಿಗಳು ಅವರವರ ಅನುಕೂಲ ಸ್ಥಳದಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಅವಕಾಶ ಇಲ್ಲ ಇವತ್ತು. ಸೊ ಈ ಘಟನೆ ಆದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಘಟ್ಟದಲ್ಲಿ ಸ್ನಾನ ಮಾಡ್ಕೋಬಹುದು. ಹೌದು. ಈಗ ಏನಂದ್ರೆ ಸಂಗಮವಾಗಿರ್ಬೋದು ಅಥವಾ ಸ್ಥಳಗಳಾಗಿರ್ಬೋದು, ಒಟ್ಟು 8ರಿಂದ 10 ಸ್ಥಳದಲ್ಲಿ ಒಂದು ವೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸ್ಥಾನಕ್ಕೆ ಅವಕಾಶ ಮಾಡ್ಕೊಳ್ತಾ ಇದಾರೆ. ಅದೇ ರೀತಿ ಒಂದು ಸೇತುವೆ ಒಬ್ಬ ವ್ಯಕ್ತಿ ಮೂವ್ ಆಯ್ತು ಅಂತ ಹೇಳಿದಾಗ ಮತ್ತೆ ಅದೇ ಸೇತುವೆ ವಾಪಸ್ ಬರುವ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಅವ್ರು ಹಾಗೆ ಮುಂದೆ ಬೇರೆ ಸ್ಥಳಕ್ಕೆ ಹೋಗ್ಬೇಕು, ಮತ್ತೆ ವಾಪಸ್ ಬರ್ತೀನಿ, ಮತ್ತೆ ಇನ್ನೊಂದು ಸೇತುವೆಯನ್ನು ಅವಕಾಶವನ್ನು ಮಾಡ್ಕೊಳ್ಳಲಾಗಿದೆ. ಸೊ ಹಾಗಾಗಿ ಈಗ ಸ್ಥಾನದ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹತ್ತತ್ರ ಒಂದು 5ರಿಂದ 6 ಕೋಟಿಯಷ್ಟು ಜನಸಂಖ್ಯೆ ಸೇರಿದ್ದಾರೆ. ಸೊ ಆರಾಮಾಗಿ ಎಲ್ಲರೂ ಕೂಡ ತೀರ್ಥ ಸ್ನಾನವನ್ನ ಮಾಡಿಕೊಂಡು ನಾಗಸಾಧುಗಳ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಒಂದು ವೇಳೆ ಶಿವ ಅವರ ಈ ಘಟನೆ ಇವತ್ತು ಆಗದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಅಂದ್ರೆ ಮೆರವಣಿಗೆ ಇತ್ತು ಅಂತ ಹೇಳಿದ್ರಿ, ಯಾವ ರೀತಿಯ ಮೆರವಣಿಗೆ ಅದು? ಮೆರವಣಿಗೆಯಲ್ಲಿ ಯಾರು ಭಾಗಿಯಾಗೋದು? ಇವತ್ತು ಇರತಕ್ಕಂತ ಅಷ್ಟು ನಾಗಸಾಧುಗಳಾಗಿರ್ಬೋದು, ಈಗ ತಾನೇ ಬಾಬಾ ರಾಮದೇವ್ ಅವರು ಇಲ್ಲಿಂದ ನಿರ್ಗಮನ ಮಾಡಿದ್ರು, ಇಲ್ಲಿಂದ ಹೊರಟರು. ಅವರು ಕೂಡ ಇವತ್ತು ಇರತಕ್ಕಂತ ಶಾಹಿ ಸ್ಥಾನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರು ಕೂಡ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನು ಇಲ್ಲಿ ಸುಮಾರು ಇಲ್ಲ ಅಂದ್ರಿಂದ ಒಂದು 50ರಿಂದ 60 ಗಾಡಿಗಳನ್ನ ಅಂದ್ರೆ ರಥಗಳನ್ನ ಒಂದು ತಯಾರು ಮಾಡಿ ಇಟ್ಕೊಂಡಿದ್ರು. ಏನ್ ಇವತ್ತು ಬೆಳಗಿನ ಜಾವ 4-5 ಗಂಟೆಗೆ ಒಂದು ಪ್ರೊಸೆಷನ್ ರೀತಿ ಒಂದು ಶಾಹಿ ಸ್ಥಾನಕ್ಕೆ ನಾಗಸಾಧುಗಳು ಹೊರಡಬೇಕಾಗಿತ್ತು. ಅದಕ್ಕೆ ಮುಂಚಿತ ಒಂದು ಅರ್ಧ ಅಥವಾ 1 ಗಂಟೆ ಮುಂಚಿತವಾಗಿ ಈ ಸುದ್ದಿ ಬರುತ್ತೆ ನಾಗಸಾಧುಗಳಿಗೆ, ಈ ರೀತಿ ಒಂದು ಘಟನೆ ನಡೆದಿದೆ ಅಂತೇಳಿ. ಹಾಗಾಗಿ ಇವತ್ತು ಮಾಡತಕ್ಕಂತ ಶಾಹಿ ಸ್ಥಾನವನ್ನ ಅವರು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿಕೊಂಡು ಮುಂದೆ 3ನೇ ತಾರೀಕು ಬಸಂತ ಪಂಚಮಿ ಎಂದು ದಿನ ಮಾಡ್ಬೇಕಾಗಂತ ಸ್ಥಾನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶಿವ ಅವರೇ, ತಾವು ಯಾರೆಲ್ಲ ಹೋಗಿದ್ದೀರಿ ಪ್ರಯಾಗ್ರಾಜ್ಗೆ? ತಾವೆಲ್ಲರೂ ಕೂಡ ಸೇಫ್ ಆಗಿದ್ದೀರಾ? ಅಲ್ಲಿ ವ್ಯವಸ್ಥೆ ಹೇಗಿದೆ? ಇಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ. ಒಟ್ಟು ನಾವು 15 ಜನ ಬಂದಿದ್ದೇವೆ. ಈಗ ತುಂಬಾ ಜನ ಕನ್ನಡಿಗರನ್ನು ಮಾತಾಡಿಸಿದ್ದೇವೆ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ನೆನ್ನೆನೆ ಬಂದಿದ್ದೇವೆ, ಆದ್ರೆ ತುಂಬಾ ಟ್ರಾಫಿಕ್ ಇದೆ. ನಾವು ನಿನ್ನೆ 6 ಗಂಟೆ ಅಷ್ಟೊತ್ತಿಗೆ ನಗರಕ್ಕೆ ಬಂದ್ರು ಕೂಡ ಹೊರಗಡೆ ಬರೋದಕ್ಕಷ್ಟಲ್ಲಿ ನಮ್ಗೆ ಮಧ್ಯರಾತ್ರಿ 3 ಗಂಟೆ ಆಯ್ತು ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಟ್ರಾಫಿಕ್ ಇದೆ. ಪಾರ್ಕಿಂಗ್ ವ್ಯವಸ್ಥೆಗಳು ತುಂಬಾ ಕಷ್ಟವಾಗ್ತಿದೆ. ಅಂದ್ರೆ ಬರ್ತಕ್ಕಂಥ ಎಲ್ಲರೂ ಕೂಡ ಸ್ವಂತ ವೆಹಿಕಲ್ ಮಾಡ್ಕೊಂಡು ಬರೋದ್ರಿಂದ ಸಮಸ್ಯೆ ಆಗ್ತದೆ. ಇದುವರೆಗೂ ನಾವು ಒಂದು 50ರಿಂದ 60 ಜನ ಕನ್ನಡಿಗರನ್ನ ಭೇಟಿ ಮಾಡಿದ್ವಿ, ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ. ಅದೇ ರೀತಿ ಕರ್ನಾಟಕದ ಬಂದಿರತಕ್ಕಂತ 106 ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ವಿ ಕೂಡ, ಅವರು ಕೂಡ ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ. ಎಲ್ಲರೂ ಕೂಡ ಸ್ಥಾನದ ಸ್ಥಳಗಳಿಗೆ ಹೋಗಿ ತೀರ್ಥ ಸ್ನಾನವನ್ನು ಮಾಡ್ತಿದ್ದಾರೆ. ಕನ್ನಡಿಗರಿಗೆ ಯಾರು ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಆದ್ರೆ ಬೆಳಗ್ಗೆ 5-5:30 ಒಂದಷ್ಟು ಹುಬ್ಳಿ ಭಕ್ತಾದಿಗಳಿಗೆ ಒಂದು 5ರಿಂದ 6 ಜನಕ್ಕೆ ಒಂದಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ನಮ್ಗೆ ತಿಳಿದು ಬಂದಿದೆ. ಅವ್ರನ್ನ ಯಾರನ್ನಾರು ಮಾತಾಡ್ಸಿದ್ರ ಶಿವ ಅವರೇ, ಸಮಸ್ಯೆ ಆದಂತವ್ರನ್ನ?
ಇಲ್ಲ, ಸಮಸ್ಯೆ ಆದ್ರ ಯಾರ ಸಮಸ್ಯೆಗಳಾಗಿದೆ ಅವ್ರಿಗೆಲ್ಲರೂ ಕೂಡ ಒಂದು ಚಿಕಿತ್ಸೆಯನ್ನ ಕೊಟ್ಟು ಒಂದು ಹಾಸ್ಪಿಟಲ್ ಕರೆದುಕೊಂಡು ಹೋಗೋ ವ್ಯವಸ್ಥೆ ಮಾಡಿದೆ. ಈಗ ಸಂಪೂರ್ಣ ಸೇನೆ ಇದರ ಜವಾಬ್ದಾರಿಯನ್ನ ಪಡೆದುಕೊಂಡಿದೆ. ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಸೇನೆಯ ಒಂದು ಸೇನಾಪಡೆ ಎಲ್ಲ ಕೂಡ ಶುಚಿತ್ವವಾಗಿ ನಿಂತುಕೊಂಡು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದೆ. ಮತ್ತೆ ನಮಗೆ ಸಂಪರ್ಕದಲ್ಲಿರುವ ಕನ್ನಡಿಗರು ಕೂಡ ನಾವು ಮಾತಾಡಿಸ್ತಿದ್ದೇವೆ, ಎಲ್ಲರೂ ಕ್ಷೇಮವಾಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ವಿಚಾರಿಸ್ಕೊಳ್ತೀವಿ. ನಮಗೆ ಸಂಪರ್ಕದಲ್ಲಿರುವ ಅಷ್ಟು ಕನ್ನಡಿಗರು ಕೂಡ ಕ್ಷೇಮವಾಗಿದ್ದಾರೆ. ಯಾರಿಗೂ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಇದುವರೆಗೂ ಕೂಡ. ತಾವು ಹೋದಂತ 15 ಮಂದಿಗೆ ಪುಣ್ಯ ಸ್ನಾನಕ್ಕೆ ಅವಕಾಶ ಸಿಕ್ತಾ? ಖಂಡಿತ ಹೌದು. ಬೆಳಗ್ಗೆ ನಾವು 6 ಗಂಟೆಗೆ ಪುಣ್ಯ ಸ್ನಾನವನ್ನ ಮಾಡ್ಕೊಂಡ್ವಿ. ಪುಣ್ಯ ಸ್ನಾನ ಮಾಡಿದ ನಂತರವೇ ನಮಗೆ ಅಂದ್ರೆ ನಮ್ಮ ಪುಣ್ಯ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಟ್ಟು 4 ಕಿಲೋಮೀಟರ್ ನಡಿಬೇಕಾಗತ್ತೆ. ಯಾಕಂದ್ರೆ ಝೀರೋ ಟ್ರಾಫಿಕ್ ಅಂತ ಹೇಳಿ ಯಾವುದೇ ವೆಹಿಕಲ್ ಒಳಗಡೆ ಬಿಡ್ತಾ ಇಲ್ಲ, ಅಷ್ಟು ಜನ ದಟ್ಟಣೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕನ್ನಡಿಗ ಒಬ್ಬ ಯೋಧರು ಕೂಡ ಬೆಳಗ್ಗೆ ತಿಳಿಸ್ಕೊಟ್ರು. ಈ ತರ ಒಂದು ಪರಿಸ್ಥಿತಿ ಬೆಳಗ್ಗೆ ಗೊತ್ತಿದ್ದು ಅಚಾನಕವಾಗಿ ನಡೆದೋಗಿದೆ, ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿ ಅಂತ ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಯಾವ ದಾರಿ ಸಾಗಿದ್ರೆ ನಮ್ಗೆ ಅನುಕೂಲವಾಗತ್ತೆ ಅಂತ ಅವರು ತಿಳಿಸ್ಕೊಟ್ರು. ಹಾಗಾಗಿ ನಾವು ಬಂದು 15 ಜನ ಕೂಡ ಪುಣ್ಯ ಸ್ನಾನವನ್ನ ಮಾಡ್ಕೊಂಡ್ವಿ. ಎಲ್ಲರೂ ಕೂಡ ಕ್ಷೇಮವಾಗಿದ್ದೇವೆ. ಶಿವರೇ, ಈಗ ತಾವು ಪ್ರಯಾಗ್ರಾಜ್ನಲ್ಲಿದ್ದೀರಿ, ಮಹಾಕುಂಭ ಮೇಳಕ್ಕೆ ಸಾಕ್ಷಿ ಆಗಿದ್ದೀರಿ. ಸೊ ಈ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿರುವವರಿಗೆ ಜೊತೆಗೆ ಮಹಾಕುಂಭ ಮೇಳಕ್ಕೆ ಬರಬೇಕು ಅಂತ ಅನ್ಕೊಳ್ತಾ ಇರುವವರಿಗೆ ಏನ್ ಸಂದೇಶ ಕೊಡ್ತೀರಿ? ಯಾರು ಅದು ಕರ್ನಾಟಕವೇ ಆಗಿರ್ಬೋದು ಅಥವಾ ಭಾರತವೇ ಆಗಿರ್ಬೋದು, ಈ ಮಹಾಕುಂಭದಲ್ಲಿ ಬಂದು ಭಾಗವಹಿಸ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ. ಏನಂದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಪುಣ್ಯ ಅಂತ. 144 ವರ್ಷಕ್ಕೊಂದು ಸಲ ಬರೋದು ಕುಂಭ ಮೇಳ. ಇಲ್ಲಿಗೆ ಬಂದು ಸ್ಥಾನವನ್ನ ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಯಾವುದೇ ರೀತಿಯ ಅವ್ಯವಸ್ಥೆಗಳನ್ನು ಮಾಡಿಲ್ಲ, ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಂದು 50 ಅಥವಾ 100 ಮೀಟರ್ಗೆ ಒಂದು ಶೌಚಾಲಯವನ್ನ ಕಟ್ಟಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆಗಳನ್ನ ನೀಗಿಸ್ಕೊಂಡಿದ್ದಾರೆ. ಎಲ್ಲಾ ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಎಲ್ಲಾ ಕಡೆಯೂ ಕೂಡ ನಿಮ್ಗೆ ಉಳ್ಕೊಳ್ಳೋಕೆ ಏನ್ ಬೇಕು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಜನಸಂಖ್ಯೆ ತುಂಬಾ ಯಥೇಚ್ಛವಾಗಿರೋದ್ರಿಂದ ಒಂದು ಸೆಕ್ಟರ್ ಅಲ್ಲಿ, ಅದು ಪ್ರಮುಖವಾಗಿ ಯಾರು ಸಂಗಮ ಇತ್ತು, ಒಂದು ಗೇಟಿನ ಬಳಿ ಮಾತ್ರ ಈ ತರ ಸಮಸ್ಯೆ ಆಗಿದೆ. ಇದು ಕೂಡ ಆ ಸಮಸ್ಯೆ ಕೂಡ ಈಗ ಎಲ್ಲವೂ ಕೂಡ ನಿವಾರಣೆ ಆಗಿದೆ. ಸಂಪೂರ್ಣ ಪೊಲೀಸರು ಮತ್ತೆ ಸೇನಾಪಡೆ ಅದನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಗೇಟ್ ಅನ್ನ. ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ಯಾರು ಈ ಪವಿತ್ರ ಸ್ಥಾನವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರು ಈ ಸ್ಥಳಕ್ಕೆ ಬರಬೇಕು ಅಂತೀರಾ, ಖಂಡಿತವಾಗಿ ಬನ್ನಿ. ಸಂಪೂರ್ಣವಾಗಿ ಗಂಗೆ ಆಶೀರ್ವಾದ ತೆಗೆದುಕೊಳ್ಳಿ. ಅದೇ ರೀತಿ ಯಾರು ಈ ಸ್ಥಳದಲ್ಲಿ ಆಲ್ರೆಡಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಇಲ್ಲಿ ಯಾರು ನಾಗಸಾಧುಗಳ ಆಶೀರ್ವಾದ ಪಡೆದುಕೊಳ್ತಿದ್ದೀರಾ, ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಮನೆಗಳಿಗೆ ಒಂದು ಸುದ್ದಿಯನ್ನ ಮುಟ್ಟಿಸ್ಕೊಡಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಗಾಬರಿ ಆಗಿರ್ತಾರೆ. ಈಗ ಸುದ್ದಿವಾಹಿನಿಗಳು ಬರ್ತಾ ಇರುತ್ತೆ ಈ ತರ ಕಾಲ್ತುಳಿತ ಉಂಟಾಗಿದೆ ಅಂತ. ನಾವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ದಯವಿಟ್ಟು ನಿಮ್ಮ ಸ್ನೇಹಿತರು ತಿಳಿಸಿ. ಮತ್ತೆ ಬರತಕ್ಕಂತ ಮುಂದಿನ ಸ್ನೇಹಿತರಿಗೂ ಒಂದು ತಿಳಿಸ್ಕೊಡಿ, ನಾವೆಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ, ನೀವು ಕೂಡ ಬಂದು ಈ ತೀರ್ಥದಲ್ಲಿ ಭಾಗವಹಿಸಬಹುದು ಅಂತ ಒಂದು ಆತ್ಮಸ್ಥೈರ್ಯವನ್ನ ತುಂಬೋ ತರ ಕೆಲಸವನ್ನು ಮಾಡಿ ಅಂತ ನಾನು ಕೋರ್ಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.